ಏನಕ್ಕ ಪದ್ದಿ ನೋಡ್ಕೊಬಿಟ್ಟು ಬರಕ್ ಹೋಗಿದ್ದೇನು? ಪದ್ದಿ ನೋಡ್ಕೊಬಿಟ್ಟು ಬರಕ್ಕೆ ನಾನು ಯಾಕೆ ಹೋಗ್ಲಿ? ಅವಳಿಗೇನಾಯ್ತೈತೆ? ನೋಡು, ಯಾರ ಸುದ್ದಿನ ಅಂತಾಗ ಮಾತಾಡ್ಬೇಡ ನೀನು. ಹೋಗ್ ಸುಮ್ಕೆ ನೀಯ. ಇದ್ಯಾಕಾಕ ಕ್ಲೋಸ್ ಫ್ರೆಂಡ್ಗಳು ಹಂಗಿದ್ರಿ ಹಿಂಗಿದ್ರಿ, ಈಗ ನೋಡಿದ್ರೆ ಅವ ಅಕ್ಕ ಹಿಂಗೆ ಕುಕ್ಕರ್ ಬ್ಲಾಸ್ಟ್ ಆಗೋಗ್ಬಿಟ್ಟು ಅವ ಅಕ್ಕ ಇನ್ ಮಕ ಎಲ್ಲ ಊಸ್ಟ್ ಆಗೋಗ್ಬಿಟ್ಟೈತೆ. ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರಕ್ ಹೋಯ್ತೀಯ ಅಂತ ಏನೋ ಹೇಳದ್ನಮ್ಮ. ಅದಕ್ಕೆ ಯಾಕೆ ಹಿಂಗೆ ಮೊಯ್ ಮೇಲೆ ಎಗ್ರಿ? ಸರಿ ಬಿಡು, ಆಯ್ತು. ನಾನು ಹೋಗಿದ್ದೆ ಇವಾಗ ಮಕ ಎಲ್ಲ ಒಸಿ ಕಿತ್ತೋದಂಗೆ ಆಗೈತೆ ಅಷ್ಟೇ. ನೀ ಸುರೈತದಂತೆ ಡಾಕ್ಟ್ರು ಏನೋ ಹೇಳೋರಂತೆ ಅಂತ ಹೇಳ್ತಿದ್ರು, ಬ್ಯಾಂಡೇಜ್ ಎಲ್ಲ ಹಾಕೋಗವ್ರಂತೆ ಡಾಕ್ಟ್ರು ಅಂತ. ಸರಿ ಬಿಡು, ಆಯ್ತು. ಅಯ್ಯೋ ಪದ್ದಿ, ನೀವು ಮಾಡಿರೋ ಕೆಲಸಗಳಿಗೆಲ್ಲ ಬೇಜಾರಾಯ್ತದೆ. ಆದ್ರೂ ಏನು ಮಾಡನಿ? ಆದ್ರೂ ನೀವು ನಿನಗೆ ಹಿಂಗಾಗಿರೋ ತಡ್ಕೊಳಕೈತಿಲ್ವಲ್ಲ. ನಾನಂತೂ ಯಾರನ್ನೂ ಮಾತಾಡ್ಸಕ್ಕಿಲ್ಲ. ಇನ್ನು ಜಯಕ್ಕೂ ಮಾತಾಡ್ಸಕ್ಕಿಲ್ಲ, ಇನ್ನು ಸರೋಜಿನೂ ಮಾತಾಡ್ಸಕ್ಕಿಲ್ಲ, ಯಾರಿಗೂ ಮಾತಾಡ್ಸಕ್ಕಿಲ್ಲ. ಈ ವಿಷಯ ಹೆಂಗನ ಮಾಡ್ಬಿಟ್ಟು ಅವ್ರಿಗೆ ಗೊತ್ತಾಗಂಗೆ ಮಾಡಬೇಕು. ಪೊದ್ದಿನೊಂದು ಕಿತ್ತ ಹೋಗ್ಬಿಟ್ಟಂಗೆ ನಾನೇ ನೋಡ್ಕೊಬಿಟ್ಟು ಬಂದ್ಬಿಡ್ಲಾ? ಅಲ್ಲ, ಫ್ರೆಂಡ್ಸು ಕಷ್ಟ ಅಂತ ಹೇಳಿದ್ರೆ ಹೋಗ್ಲಿಲ್ಲ ಅಂದರೆ ಮುರುವಾದ ಇರೋಕ್ಕಿಲ್ಲ. ಏನೋ ಒಂದು ಮಾಡೋಳು ಅಷ್ಟಕ್ಕೆಲ್ಲ ಹುರ್ಕೋಬೇಕಾ? ಇರು, ಪೊದ್ದಿನೋ ಮಾತಾಡ್ಸ್ಕೊಬರೋಣ. ಈ ವಿಷಯನ ಸರೋಜಿಗೂ ಪಾರಕ್ಕಂಗೂ ಎಲ್ರಿಗೂ ಗೊತ್ತಾಗಂಗೆ ಮಾಡಬೇಕು. ಇವರೆಲ್ಲ ಕೇಳಿಸ್ಕೊತಾರೆ ಇಲ್ಲಿ ನಿಂತ್ಕೊಂಡು ಜೋರಾಗಿ ಹೇಳಿದ್ರಿ. ಅಲೋ, ಕೇಳಿಸ್ತಾ ಇಲ್ವೇ? ಹೇಳೆ. ಏನು? ಪೊದ್ದಿಗೆ ಕುಕ್ಕರ್ ಬ್ಲಾಸ್ಟ್ ಆಗೈತೆ? ಹೌದೇ? ಅಯ್ಯೋ ರಾಮ, ಏನೋ ಕಣವ, ನಾವು ಮಾತಾಡಕ್ಕಿಲ್ವಲ್ಲ, ನಮ್ಗೇನೋ ವಿಷಯ ಗೊತ್ತೇ ಇಲ್ಲ. ಹೌದೇ? ಮಕ ಎಲ್ಲ ಕಿತ್ಕೊಂಡು ಹೋಗೈತೆ ಪೊದ್ದಿದು. ಏನೋ ಕಣವ, ನಾವು ಮಾತಾಡ್ಸಕ್ಕಿಲ್ವಲ್ಲ, ಗೊತ್ತೇ ಇಲ್ಲ ನಮ್ಗಂತೂ. ಅಯ್ಯೋ ರಾಮ, ಈ ಪೊದ್ದಿ ಮಕ ಅಷ್ಟು ಯಾವಾಗಾಯ್ತು ಹಿಂಗೆ? ನೋಡು, ಮಾತಾಡದೆ ಇರೋದಕ್ಕೆ ಏನು ಗೊತ್ತಾಯ್ತಾನೆ ಇಲ್ಲ. ಒಂದು ಹೆಜ್ಜೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟನ ಬರ್ಬೇಕಿತ್ತು ನಾನು. ಹೋಗಿ ಬರೋಣ ಇರು. ಡಾಕ್ಟ್ರು ಬಂದಿದ್ರಾ? ಹೋದ್ರೇನು ಡಾಕ್ಟ್ರು? ಆಯ್ತಾಗ ಆಯ್ತು. ಆಯ್ತಾಯ್ತು, ಬರ್ತೀನಿ ತಗ. ಸರಿ ಕಣಮ್ಮ, ಆಯ್ತು, ಬಂದೆ ನೀರು. ಸರಿ. ನನ್ನ ಬಾಯಿಗೆ ಏನೂ ಇಲ್ಲದೇ ಇಲ್ಲ ಅಂತದೆ. ಎಲ್ಲರಿಗೂ ಹೇಳ್ಬೇಕು ನನಗೆ. ಪಿಟ 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 ಅಂತ ಇರ್ತದೆ ಬಾಯಿ. ಹೇಳಿಲ್ಲ ಅಂದರೆ ಸಮಾಧಾನ ಇರೋಕ್ಕಿಲ್ಲ. ಇವ್ರನ್ನ ಯಾರನ್ನೂ ಮಾತಾಡ್ಸಕ್ಕಿಲ್ವಲ್ಲ ನಾನು. ಇನ್ನು ಹೆಂಗೆ ಹೇಳಲಿ ನಾನು? ಹಿಂಗೆ ಹೇಳಿದ್ರೆ ಇವ್ರಿಗೂ ಅರ್ಥ ಆಯ್ತದಲ್ಲ ಬಿಡು. ಈಗ ಎಲ್ಲರಿಗೂ ಹೇಳ್ದಂಗೆ ಆಯ್ತು. ಬುದ್ಧಿನ ಮಾತಾಡ್ಸಕ್ಕೆ ಹೋಗದ ಬ್ಯಾಡವಾ? ಮಾತಾಡೋದು ಬೇರೆ, ಮಾತಾಡಲ್ಲ. ನೋಡೋಣ ಬಿಡು. ಹೋದ್ರು ಆಯ್ತು, ಬಿಟ್ರ ಬಿಟ್ಟ ಅಷ್ಟೇ. ನೋಡ್ಕೊಳ್ಳೋ ನಿಧಾನಕ್ಕೆ. ಬುದ್ಧಿ ಮನೆಗೆ ಹೋಗ್ಲಾ ಬ್ಯಾಡವಾ? ಏನು ಮಾಡೋದು? ನೋಡ್ಕೊಂಡು ಬರಲಾ ಬ್ಯಾಡವಾ? ಅವಳು ನಂಗೆ ಇಷ್ಟೆಲ್ಲ ಮೋಸ ಮಾಡಿಬಿಟ್ಟವಳೆ. ನನ್ನ ಗಂಡ ಹೇಳಿಲ್ವಾ ಎಷ್ಟು ಮೋಸ ಮಾಡವಳೆ ಅಂತ ಹೇಳಿ. ಈಗ ಹೋಗ್ಲಾ ಬಿಡು, ನೋಡೋಣ. ನೋಡ್ದೇನೆ, 3 ಹೊತ್ತು ಫ್ರೆಂಡ್ಸು 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 ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ಕ್ಯಾರೆ ಅಂದಿದ್ದಂಗೆ ಬಿಡ್ತಾ ಇದ್ದೆ. ಈಗ ನಿನ್ನ ಫ್ರೆಂಡ್ಸ್ ಬಂದಾಯ್ತವ್ರೆ ನಿನ್ನ ಕಷ್ಟಕ್ಕೆ. ಯಾರನ್ನ ಒಬ್ರು ಫ್ರೆಂಡ್ಸ್ ಬಂದವ್ರೆ ನಿನ್ನ ಕಷ್ಟಕ್ಕಾಗಕ್ಕೆ? ಹೋಗ್ಲಿ, ಹೆಂಗಾಗೈತೆ ಕುಕ್ಕರ್ ಹಿಂಗೆ ಬ್ಲಾಸ್ಟ್ ಆಗೈತೆ, ಏನಾಗೈತೆ ಅಂತ ನೋಡಕ್ಕನ ಬಂದವ್ರೆ ನಿನ್ನ ಫ್ರೆಂಡ್ಸು. ಒಬ್ರು ಹೋಗು, ತುಪ್ಪ ಹಾಕಕ್ಕಿಲ್ಲ ನಿನಗಂತೂ. ಅದಕ್ಕೆ ಹೇಳೋದು, ಮೂರ್ವಾ ದಿನಗೆ ಇರಬೇಕು, ಯಾವ ಫ್ರೆಂಡ್ಸ್ ಅವಸನು ಬೇಡ ಅಂತ ಹೇಳ್ಬಿಟ್ಟು. ಬುಡಿ ಹೋಗ್ಲಿ, ಯಾರೋ ಬಂದು ನಂಗೆ ಏನಾಗಬೇಕು? ಸರಿ ಬುಡಿ, ಆಯಿತು. ಯಾವ ಫ್ರೆಂಡ್ಸ್ ಅವಸಕ್ಕೆ ಏನು ಹೋಗಿಲ್ಲ. ಈಗ ಹೆಂಗೋ ಡಾಕ್ಟ್ರು ಹೇಳೋರಲ್ಲ, ಇನ್ನೊಂದು 3 ದಿನದಾಗ ಮೇಲಾಯ್ತದೆ ಅಂತ. ಮೇಲಾಗ್ತದೆ ಬುಡಿ. ಇಂತೂ ಈ ಮನೆಯಾಳಿ ಫ್ರೆಂಡ್ಸ್ಗಳನ್ನೆಲ್ಲ ದೂರ ಮಾಡಿಬಿಟ್ಟು ಒಳ್ಳೆ ಕೆಲಸನೇ ಮಾಡ್ಬಿಟ್ಟಿದ್ದೀವಿ. ಇನ್ನು ಯಾರು ಬರೋಕ್ಕಿಲ್ಲ. ಇನ್ನು ಜೀವನ ಪೂರ್ತಿ ನಾನು ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅತ್ತಾಗೆ. ಇಂಥ ಪಿಟ್ಟಿಂಗ್ ರಾಣಿಗಳು ಫ್ರೆಂಡ್ ಆಗಿರೋದಕ್ಕಿಂತ ದೂರ ಆಗಿರೋದೇ ನಿನಗೆ ಎಷ್ಟೋ ವಾಸಿ. ಹಬ್ಬ ಸದ್ಯ. ಏನು ತಲೆ ಕೆಡಿಸ್ಕೊಬೇಡ. ಫ್ರೆಂಡ್ಸ್ಗಳಾವಿಲ್ಲ ಅಂದರೆ ನಾನಾಯ್ತೀನಿ. ಬುಟ್ಟಾಗಿ ಹೋಗುತ್ತೆ, ಬುಟ್ಟಾಕು ಫ್ರೆಂಡ್ಸಾ. ಪದ್ದಿ, ಅಯ್ಯೋ ಪದ್ದಿ, ಅಯ್ಯೋ ಮಾತಾಡಕ್ಕಿಲ್ಲ ಅಂತ ಇದ್ಲು, ಇವೊಮ್ಮೆ ನೆಟ್ಟು ಗೊತ್ತಾವಳಲ್ಲ. ಅಯ್ಯೋ ರಾಮ್ನೆ ಪುದ್ದಿ, ಇದು ಯಾಕಮ್ಮಿ? ಏನಮ್ಮಿ ಆಯ್ತು? ಕುಕ್ಕರ್ ಬ್ಲಾಸ್ಟ್ ಆಯ್ತಂತೆ? ಹೂ ಕಣ್ಜಯಕ್ಕ, ನಮ್ಮ ಅತ್ತೆ ಕುಕ್ಕರ್ ಇಕ್ಕಿದ್ಲ. ಕುಕ್ಕರ್ನ ನಾನು ಈ ಅರ್ಧ ಗಂಟೆ ಆದರೂ ಅದು ಸರೋಗ್ಲಿಲ್ವಾ? ನಾನು ಅದಕ್ಕೆ ನೀನಿಯ ಒಳಗಡೆಗೆ ಹೋಗಿ ನೋಡಿದ್ನ, ಡಮ್ ಅಂದ್ಬಿಟ್ಟು ಮಕ್ ಸಿಡಿದ್ಬಿಡ್ತು ಕಣ್ಜಯಕ್ಕ. ಮಿದಿ ಅವ್ರಣ್ಣ, ನಂಗೆ ವಿಷಯ ಗೊತ್ತಿರಲಿಲ್ಲ ಕಣ್ಪದ್ದಿ. ವಿಷಯ ಗೊತ್ತಿದ್ರೆ ಬಂದ್ಬಿಡ್ತಾ ಇದ್ದೆ. ನಾನು ನೀನು ಮಾತಾಡೇನಿಯ 10 ದಿನ 12 ದಿನ ಆಯ್ತೇನೋ. ಏನೋ ವಿಷಯಕ್ಕೆ ನೋಡ್ದ ಏನೋ. ನಾನು ಮಾತಾಡಲಿಲ್ಲ ಅಂದರು, ಮಾತಾಡಿಸ್ಲಿಲ್ಲ ಅಂದ್ರು ನೀನು ಪರವಾಗಿಲ್ಲ, ಕಿಟಕಿಯಿಂದ ನಾನು ನೀನು ನೋಡ್ಕೊಂಡು ಹೋಗನಿ ಅಂತ ಬಂದು ಆ ಕಿಟಕಿಗೆ ಆಸ್ ಬಗ್ಗು ನೋಡಿದೆ ನಿನ್ನ. ಏನಾಗೈತೋ ನಿನಗೆ ಅಂತ ಹೇಳ್ಬಿಟ್ಟು. ನಿನಗೆ ಇಷ್ಟೊಂದು ಆಗೈತಲ್ಲ, ಅದಕ್ಕಾಗ ನೀನು ಏನಾರ ಅನ್ಕೊಂಡ್ಲಿ ಅಂತ ಹಂಗೆ ಒಳಗಡೆಗೆ ಏನಿಯ ಬಂದ್ಬಿಟ್ಟೆ ನಾನು. ಬುಡಕ ಫ್ರೆಂಡ್ಶಿಪ್ಪಾಗಿ ಗೊತ್ತೋ ಮಾತುಗಳು ಹೋಯ್ತವೆ, ಅವನ್ನೆಲ್ಲ ಮನ್ಸಿಗೆ ಹಾಕೊಳಕಾಯ್ತದೆ. ಅಷ್ಟು ಕಷ್ಟಪಟ್ಟು ದೂರ ಮಾಡಿದ್ನಲ್ಲ, ಹೀಗೆ ನೋಡಿದ್ರೆ ಆಗ್ಲೇನೆ ಪಟ 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 ಒಂದಾಯ್ತವ್ರಲ್ಲ ಇವು. ಬಿಡು, ಜಯಕ್ಕ ಒಂದೇ ಅಲ್ವಾ? ಇನ್ನು ಉಳ್ದಿರೋ ಪಿಸಾಚಿಗಳೆಲ್ಲ ದೂರನೇ ಹೋಗಲ್ಲ. ಸಾಕು ಹೇಳು. ಪದ್ದಿ, ಹೊಗಳೆ ಪದ್ದಿ, ಏನೇ ಈ ಪಾಟಿ ಯಾವಾಗ್ಬಿಟ್ಟು ಇಟ್ಕೊಂಡೆಲ್ಲ ಊದ್ಕೊಬಿಟ್ಟೈತಲ್ಲೇ? ಹೂ ಕಣ್ ಸರಜಿ, ಎಲ್ಲ ಹಿಂಗ ಆಗ್ಬಿಟ್ಟೈತೆ. ಒಂದು ಫೋನ್ ಹಾಕೋದಲ್ವೇನೆ ಪದ್ದಿ? ಅವತ್ತು ಮಾತಾಡ್ಸ್ಕೊಂಡು ಬಂದ್ರು ನೀನೇ ಮಾತಾಡಿಸ್ಲಿಲ್ಲ, ಹೊಂಟೋಗ್ಬಿಟ್ಟೆ.
ಅದಕ್ಕೆ ಇನ್ನು ಯಾಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ನೀವು ಎತ್ತುತ್ತಿರೋ ಎತ್ತಕ್ಕಿಲ್ವೋ ಅಂತ ಹೇಳ್ಬಿಟ್ಟು. ಇಂಥ ಪರಿಸ್ಥಿತಿನಾಗೂ ಫ್ರೆಂಡ್ಸು ಅನ್ನೋರು ಇದ್ರೂ ಆಗಲಿಲ್ಲ ಅಂತ ಹೇಳಿದ್ರೆ ಅಂತ ಫ್ರೆಂಡ್ಶಿಪ್ ಏನೋ ಕೇಳು. ದೇವ್ರನೆ ಕುಕ್ಕರ್ ಸಿಡಿದಿರೋದು ನನಗೆ ಗೊತ್ತಾಗಿದ್ದು ಇವಾಗ ನೀನಿಯ. ಗೊತ್ತಾಗಿದ ತಕ್ಷಣ ಹಿಂಗೆ ಬಂದ್ಬಿಟ್ಟೆ. ಅಯ್ಯೋ ಮೂರು ಬಿಟ್ಟು ಹೆಂಗಸ್ರಿ ಇವರು. ಹಾಂ, ಎಷ್ಟು ದೂರ ಮಾಡಿದ್ರು ತಿರುಗೊಂದಾಗ್ಬಿಟ್ರಲ್ಲಪ್ಪ. 1 2 3 3 ಜನ ಒಂದಾದ್ರು. ಇನ್ನು ಅವರಿಬ್ರು ಬರಲಿಲ್ಲ ಅಂದರೆ ಸಾಕು. ದೇವರೇ ತಂದೆ ನಮ್ಮಪ್ಪ ಅವರಿಬ್ಬರೂ ಮನೆಗೆ ಬರೆದಿದ್ದಂಗೆ ಮಾಡಪ್ಪ. ಅಯ್ಯೋ ಪದ್ದಿ ಅವಳೆ ಎಷ್ಟೊಂದಾಗೈತಲ್ಲ ಪದ್ದಿ ಏಟು. ಓ ಬಾಪರಿ ಬಾ. ಹೂ ಕಣಮ್ಮಿ ಏನು ಮಾಡಲಿ, ಕುಕ್ಕರ್ ಹಿಂಗೆ ಸಿಡಿದ್ಬಿಟ್ಟು ಹಿಂಗೆಲ್ಲ ಆಗೋಗ್ಬಿಟ್ಟೈತೆ. ಏನಾಗಕ್ಕಿಲ್ವಂತೆ ಡಾಕ್ಟ್ರು ಮೇಲಾಯ್ತದೆ ಅಂತ ಹೇಳ್ತಾವ್ರೆ. ಬಾ ಕುಂತ್ಕ ಬಾ. ಅಯ್ಯೋ ಮತ್ತೆ ರಿಯೂನಿಯನ್ ಆಯ್ತಲ್ಲಪ್ಪ. ಎಷ್ಟು ಕಷ್ಟಪಟ್ಟು ದೂರ ಮಾಡಿದ್ವಿ. ಇವಳಿಗೊಂದು ಏಟು ಬಿದ್ದಿದ ತಕ್ಷಣ ಏನಿಯ ಹಿಂಗೆಲ್ಲ ಆಗೋಗ್ಬಿಡ್ತಲ್ಲ. ಹಾಂ, ನಮ್ಮ ಅಮ್ಮಂಗನ ಬೀಳ್ಬಾರ್ದಾಗಿತ್ತೆ. ಅವಾಗ ಮತ್ತೆ ಇವ್ರು ಒಂದು ಆಯ್ತಾ ಇರಲಿಲ್ಲ ಅಂತ ಅನ್ನಿಸ್ತದೆ. ಇವಳಿಗೆ ಬಿದ್ದುಬಿಟ್ಟು ಕತೆ ನೋಡು. ನೀನು ಯಾಕೆ ಅದ್ರ ಹತ್ರಕ್ಕೆ ಹೋಗಿದ್ದೆ? ನೋಡ್ಕೊಬಿಟ್ಟು ಅಡುಗೆ ಮಾಡ್ಬೇಕಿತ್ತು ತಾನೇ ನೀನು. ನೋಡ್ಕೊಂಡು ಅಡುಗೆ ಮಾಡ್ತಿದ್ದಂಗೆ ಈಗ ಹಿಂಗೆ ಮಾಡ್ಕೊಬಿಟ್ಟು ಎಲ್ಲ ಎಡವಟ್ಟು ಕೆಲಸ ಮಾಡ್ಕೊಬಿಡ್ತೀಯ ನೀನಂತೂ. ಮತ್ತೆ ಇವತ್ತು ಅಡುಗೆ ಮಾಡ್ಕೊಂಡಿದ್ದು ನಿಮ್ಮ ಅತ್ತೆ ಮಾಡಿತ್ತು? ನಾನೇ ಮಾಡಿದ್ದೆ ಕಣ್ಪಾರಿ. ಇನ್ನೇನು ಮಾಡೋಕ್ಕಾಯ್ತದೆ, ನಾನೇ ಮಾಡಿದ್ದೆ. ನೀನು ಯಾಕೆ ಮಾಡ್ತೀಯ ಮನೆಯಾಳಿ? ಹೊಸಿ ಮೇಲಾಗ ಗಂಟ ಸುಮ್ಕಿರು. ಬೇಕಾದ್ರೆ ನಿನಗೆ ಮಾಡ್ಬಿಟ್ಟು ನಾನೇ ತಂದು ಬೇಕಾದ್ರೆ ಕೊಡ್ತೀನಿ. ನೀನೇನು ಮಾಡಕ್ಕೆ ಹೋಗ್ಬೇಡ. ಹೊಸಿ ಸಾರೋ ಗೀರೋ ಏನಾರ ತಂದುಬಿಟ್ಟು ಕೊಡ್ತೀನಿ ಅಷ್ಟೇ. ಏನಂತೆ ನೀನು ಅಡುಗೆ ಪಡ್ಗೆ ಎಲ್ಲ ಏನು ಮಾಡಕ್ಕೆ ಹೋಗ್ಬೇಡ. ಅಯ್ಯೋ ಪುದ್ದಿ, ನಿಂಗೆ ಇಷ್ಟೊಂದಾಗೈತೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ಬುಡೇ. ಅಯ್ಯೋ ನಾನೆಲ್ಲ ಕಮ್ಮಿ ಆಗೈತೆ ಅನ್ಕೊಂಡಿದ್ದೆ. ಭಾಳ ನೀನು ಆಗೋಗ್ಬಿಟ್ಟೈತಲ್ಲ. ಅಯ್ಯೋ 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 ಕರ್ಮವೇ. ಹೂ ಕಣೆ ಜಯಮ್ಮ, ಶಾನೆ ಆಗೋಗ್ಬಿಟ್ಟೈತೆ. ಸರೋಯ್ತದಂತೆ ಬಿಡು. ಇನ್ನೊಂದು 3-4 ದಿನ ನೀವೆಲ್ಲ ಬಂದಿದ್ದು ನನಗೆ ಒಳ್ಳೇದೇನೇ ಆಯಿತು. ನನ್ನ ಮನ್ಸಿಗೋಸಿ ಸಮಾಧಾನ ಆಯಿತು. ಇದರಿಂದ ಆದ್ರೂ ನಾವೆಲ್ಲರೂ ಸಂದಕ್ಕೆ ಒಂದಾದ್ವಲ್ಲ, ಅಷ್ಟೇನೇ ಸಾಕು. ನಂಗೆ ಅದೇನೇ ಸಮಾಧಾನ. ಈ ಕುಕ್ಕರ್ ಸಿಡ್ದಿದ್ದಕ್ಕಿನ್ನ ಶಾನೆ ನಾವೆಲ್ಲ ಒಂದಾದ್ವಿ ಅನ್ನೋದೇನೇ ನನಗೆ ಭಾಳ ಸಮಾಧಾನ ಆಯ್ತೈತೆ. ಏನೋ ಕೇಳುಗಲ್ಲ ನಡೆದೋಗ್ಬಿಡ್ತು ಬಿಡು. ಎಲ್ಲ ದೂರ ದೂರ ಆಗೋಗ್ಬಿಟ್ಟಿದ್ವಿ. ನಾವು ದೂರ ದೂರ ಇದ್ರೆ ಏನು ಸಂದಕ್ಕಿರ್ತದೆ. ಹೆಂಗೋನು ಇದರಿಂದ ಎಲ್ಲ ಇದಾದ್ವಲ್ಲ ಬಿಡು. ಯಪ್ಪ 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 ಯಪ್ಪ, ಮುಗಿಯದ ಕತೆ ಇವ್ರದು. ಅಡುಗೆ ಮಾಡಿರ್ತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ಈಗ ನೋಡು, ಸೊಪ್ಪಿನ ಸಾರು ಮುದ್ದೆ ಅನ್ನ ಎಲ್ಲನೂ ಬಾಕ್ಸ್ ಕಾಕೊಂಡು ತಗೊಂಬಿಟ್ಟು ಬಂದೀವಿ ಕಣ್ಪದ್ದಿ. ಪಾಪ ಸಂದಕ್ಕಿದ್ದಾಗ ನಮ್ಗೆ ಎಷ್ಟೆಲ್ಲ ಕೊಟ್ಕೊಟ್ಟು ಸಹಾಯ ಮಾಡ್ತಾ ಇದ್ದಲ್ಲ. ಅದಕ್ಕೆ ಈಗಿತ್ತನೂ ತಂದ್ಬಿಟ್ಟು ಕೊಟ್ಟಿವ್ನಿ. ತಗ ತಿನ್ನು, ಹುಷಾರಾಗಿರು ಸರಿನೇ. ಏನಾರ ಬೇಕಾದ್ರೆ ಏಳು ಕಳ್ಸು. ನೀನು ಕಸ ಪಸೇನು ಎತ್ತಕ್ಕೆ ಹೋಗ್ಬೇಡ. ಬೇಕಾರೆ ನಾವೇ ಬೇಕಾರೆ ಒಂದೊಂದು ಬಂದ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಎತ್ತಿದ್ರೆ ಆಯ್ತು. ಏನಿಲ್ಲ ಬಿಡು, ನನ್ನ ಗಂಡ ಅವನೆಲ್ಲ ಎತ್ಕೊತಾವ್ರಿ ಇವ್ರೇನೇನಿಯ. ಪಾಪ ಜೊತೆಗಿದ್ದೇನೆ ನೋಡ್ಕೊತಾ ಇದ್ರು. ನಿನ್ನ ಜೊತೆಗಿರೋ ಅವಶ್ಯಕತೆ ಏನಾಯ್ತು ಬಿಡು. ಮುಗೀತು ಕತೆ. ಏನೇ ಆಗಲಿ ನೋಡು, ಜಯಮ್ಮ ಮುದ್ದೆ ಸಾರು ತಂದವಳೆ. ತಿನ್ಕ ನೀನು ಫಸ್ಟು. ನಾನು ಬೇಕಾ ನಿಂಗೆ ಸಂಜೆ ಬಂದ್ಬಿಟ್ಟು ಏನಾರ ತಂದು ಕೊಡ್ತೀನಿ. ಏನು ಅಡುಗೆ ಪಡ್ಗೆ ಏನು ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಏನು ಯಾರಿಗೂ ಆಗದಿದ್ದೇನಾಗಿಲ್ಲ. ಕುಕ್ಕರ್ ಏನೋ ಸಿಡ್ದೈತೆ. ಆಯಿಂಟ್ಮೆಂಟ್ ಎಲ್ಲ ಕೊಟ್ಟವ್ರು ತಾನೇ ಡಾಕ್ಟ್ರು. ಬೋಳ್ಕೊತಾ ಇರು ಎಲ್ಲನೂ. 3 ದಿನಕ್ಕೆ ಎಲ್ಲ ಸುರೋಯ್ತದೆ. ಹೂ ಕಣ್ ಜಯಕ್ಕ. ಸಾರಿ ಕಣ್ಪಾರಿ, ತೆಪ್ಪಾಯ್ತು ಕಣೆ ಜಯಮ್ಮ. ಏನೋ ಒಂದೊಂದು ಮಾತು ಬಂದ್ಬಿಟ್ಟು ಮಾತಾಡ್ಬಿಟ್ವಿ. ನಾವು ಕಷ್ಟಕ್ಕೆ ನಾವಾಗಿದ್ದಂಗೆ ಇನ್ನು ಯಾರಾಯ್ತಾರೆ? ನಾಳೆಗೆ ನಮಗೂ ಕಷ್ಟ ಬಂದಾಗ ಯಾರು ಬರೋಕ್ಕಿಲ್ಲ. ಈ ಪಾಪ ಪೊದ್ದಿಗೆ ನೋಡಿ ನೆನ್ನೆ ಆಗಿರೋದು ನಮ್ಗೆ ಇಲ್ಲಿ ಗಂಟ ಗೊತ್ತೇ ಇಲ್ವಾ? ಇವಾಗ ಗೊತ್ತಾಗಿದ್ದ ನಮಗೆ. ಹೇಳು, ನಾವು ಚೆನ್ನಾಗಿದ್ರೆ ಎಲ್ಲನೂ ಅರ್ಥ ಆಯ್ತದೆ. ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೋದಾ? ಸರೋಜ್, ನಂದು ತೆಪ್ಪಾಯ್ತು. ನನಗೂ ಇವಾಗ ಎಪ್ತಿ ಬಂತು ಬಿಡು ಎಲ್ಲನೂ. ಈಗೆಲ್ಲ ಅರ್ಥ ಆಯ್ತಲ್ಲ ಬುಡಿ. ಫ್ರೆಂಡ್ಶಿಪ್ ಜೊತೆಗಿದ್ರೆ ಯಾವ ಕಷ್ಟನೂ ಹತ್ರಕ್ಕೆ ಬರೋಕ್ಕಿಲ್ಲ. ರೇಖಾ, ನಂದು ತೆಪ್ಪಾಯ್ತು ರೇಖಾ. ಅವತ್ತು ನೀನು ಮಾತಾಡ್ಸಿದ್ರು ಮೂತಿ ತಿರ್ಸ್ಕೊಂಡು ಹೊಂಟೋಗ್ಬಿಟ್ಟೆ. ಬಿಡಮಿ, ಫ್ರೆಂಡ್ಶಿಪ್ ಅದೆಲ್ಲ ಇದ್ದಿದ್ದೀನೇನಿಯ ಆಗಿದ್ದಾಯ್ತು. ನಾವೆಲ್ಲ ಒಟ್ಟು ಸಂದಕ್ಕಿರ್ಬೇಕು ಅಷ್ಟೇನಿಯ. ಕಷ್ಟಕ್ಕೆ ಅಂದ್ರೆ ಒಂದಾಗ್ಲೇಬೇಕಲ್ವ ನಾವುನುವೆ. ಕಣಕ್, ನಾವೆಲ್ಲ ಒಂದಾಗಿದ್ದೇನಿಯ ಸಂದ ಬಿಡು. ಏನೋ ಕೆಟ್ಟಗಾಲ, ದೂರ ದೂರ ಆಗೋಗ್ಬಿಟ್ವಿ. ಅಪ್ಪ, ನನ್ನ ದೆಸೆಯಿಂದ ನಾವೆಲ್ಲ ಒಂದಾದ್ವಲ್ಲ, ಅದೊಂದು ನನಗೆ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಎಲ್ಲ ಇನ್ನೆಲ್ಲ ಜೀವನ ಪೂರ್ತಿ ಮಾತಾಡೋಕ್ಕಿಲ್ಲ ನನಗಿತ್ತು. ನನಗೆ ಕಷ್ಟ ಅಂದ ತಕ್ಷಣ ನೀವೆಲ್ಲ ಓಡ್ ಬಂದ್ಬಿಟ್ಟು ಹಿಂಗೆಲ್ಲ ನಾನು ನೋಡ್ಕೊತಾ ಇರೋದು ನೋಡಿದ್ರೆ ನಿಜ ಕಣ್ ತುಂಬತ್ತಾಯ್ತು ನನಗಂತೂ. ನೋಡ್ದೇನ್ರಿ ಯಾರು ಬರ್ತಾರೆ ಅಂತಿದ್ರಲ್ಲ, ನೋಡಿದ್ರೆ ಇವಾಗ ನನ್ನ ಫ್ರೆಂಡ್ಸ್ ಹೆಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು